ಯಾಕಮ್ಮ ಬೇಜಾರದಲ್ಲಿದ್ಯಾ? ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ನೀನು ನೋಡಿದ್ರೇನೆ ಗೊತ್ತಾಗತ್ತೆ. ಪಾರ್ಥ ಏನಾದರೂ ಹೇಳಿದ್ನಾ? ಅಲ್ಲ, ನಿನ್ನ ಮನ್ಸಿಗೆ ನೋವಾಗೋ ಥರ ನಡ್ಕೊಂಡ್ನ? ಯಾಕಮ್ಮ ಸುಮ್ಮನೆ ಇದೆಯಾ? ನಮ್ಮ ಹತ್ರ ಹೇಳ್ಕೋ, ಪರವಾಗಿಲ್ಲ. ಅತ್ತೆ, ಅದು ನನಗನ್ನಿಸ್ತದೆ ಪಾರ್ಥ ಅವರು ಈಗೀಗ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ. ಯಾವಾಗ ನೋಡಿದ್ರು ಬರೀ ಕೆಲಸ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಹೆಂಡತಿ ಅಂತ ನಾನೊಬ್ಳಿದ್ದೀನಿ, ನನ್ನನ್ನು ಹೇಳಿ ಕೇಳಿ ಕೆಲಸ ಮಾಡಬೇಕು ಅನ್ನೋದು ಏನೂ ಇಲ್ಲ ಅವ್ರಿಗೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕಾದ್ರೂ ಪ್ರಮೋಷನ್ ಸಿಕ್ತೋ ಅಂತ ಅನಿಸ್ತದೆ. ಆವಾಗ ಖುಷಿ ಆಗಿತ್ತು, ಬಟ್ ಈಗ ತುಂಬಾ ಬೇಜಾರಾಗ್ತಾ ಇದೆ. ವೀಕೆಂಡ್ ಪಿಕ್ನಿಕ್ ಅಂತ ಹೋಗೋದು ಹಾಗಿರ್ಲಿ ಅತ್ತೆ, ಶಾಪಿಂಗಿಗಾದ್ರೂ ಹೋಗೋಣ ಅಂತ ಹೇಳಿದ್ರೆ ಬ್ಯುಸಿ ಅನ್ನೋ ರೆಡಿಮೇಡ್ ಉತ್ತರಣ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟೇನ ವಿಷಯ? ನಾನು ಇನ್ನೇನೋ ದೊಡ್ಡದಾಗೋಯ್ತು ಅಂತ ಗಾಬರಿ ಆಗಿದ್ದೆ. ಹೌದು ಸಿಸ್ಟರ್, ಚಿಕ್ಕ ಮಕ್ಕಳು ಆಟ ಆಡುವಾಗ ಕಿತ್ತಾಡ್ಕೋತಾರಲ್ಲ, ಸೇಮ್ ಅದೇ ಥರ ಇಬ್ರು ಕಿತ್ತಾಡ್ಕೋತಾ ಇದ್ದಾರೆ. ಇದೇನ್ ಅಂಕಲ್ ಹೀಗೆ ಹೇಳ್ತಾ ಇದ್ದೀರಾ? ಅವ್ರು ನನ್ನ ಕೈಗೆ ಸಿಕ್ತಿಲ್ಲ ಅಂತ ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಅವ್ರನ್ನ. ನೋಡಮ್ಮ, ಇದೆಲ್ಲ ಪ್ರಾಬ್ಲಮ್ಮೇ ಅಲ್ಲ, ತುಂಬ ಚಿಕ್ಕ ವಿಷಯ. ನೀನು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಾ ಇದೀಯಾ. ನೋಡಮ್ಮ, ಅವ್ನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೆಲಸ ಎಲ್ಲ ಬಿಟ್ಟು ಸುಮ್ಮನೆ ಮನೇಲಿ ಕೂರಕ್ಕಾಗತ್ತಾ? ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಆಮೇಲೆ ನೀನೇ ಹೇಳ್ತೀಯ ಸುಮ್ಮನೆ ಮನೇಲಿ ಕೂತಿದ್ಯಾ, ಕೆಲ್ಸಕ್ಕೆ ಹೋಗು ಅಂತ. ನೀವು ಹೇಳ್ತಿರೋದು ಸರಿ ಅತ್ತೆ, ಆದ್ರೂ ನಂಗೆ ಸ್ವಲ್ಪ ಟೈಮ್ ಕೊಡ್ಬೇಕಲ್ವಾ ಅವರು? ನನಗೆ ಅರ್ಥ ಆಗತ್ತಮ್ಮ, ಆದರೆ ಈಗಿನ ಕಾಲದಲ್ಲಿ ಅಷ್ಟು ಸುಲಭ ಅಲ್ಲ. ಕೆಲಸ ಅಂದರೆ ಹಾಗೇನೆ, ಏನು ಮಾಡೋಕ್ಕಾಗತ್ತೆ, ಎಲ್ಲ ಈಸಿಯಾಗಿ ಸಿಗಲ್ಲ. ಅದು ಅಲ್ಲದೆ ಕೆಲಸ ಅಂದರೆ ನಮ್ಮ ಮನೆಯಲ್ಲಿ ರಿಲಿಜನ್ ಇದ್ದ ಹಾಗೆ, ಬಿಸ್ನೆಸ್ಸು ನಮ್ಮ ಮನೆ ದೇವರು. ಹಾಗೆ ನೋಡಿದರೆ ಅವ್ನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ನೀನು ಬೇಜಾರು ಮಾಡಬೇಕು. ಕೆಲ್ಸಕ್ಕೆ ಹೋದರೆ ಯಾರಾದರೂ ಬೇಜಾರು ಮಾಡ್ಕೋತಾರ? ಅಪೇಕ್ಷಾ, ಕಾಯಕವೇ ಕೈಲಾಸ, ಕೆಲಸ ಇಲ್ಲಾಂದ್ರೆ ಕೈಲಾಸ. ಖುಷಿ ಪಡಮ್ಮ, ನಿನ್ನ ಗಂಡ ಉದ್ಧಾರ ಆಗ್ತಾ ಇದ್ದಾನೆ, ಉದ್ಧಾರ ಆಗೋ ದಾರಿಲಿ ಹೋಗ್ತಾ ಇದ್ದಾನೆ. அதை ಬಿಟ್ಕೊಂಡು ಬೇಜಾರು ಮಾಡ್ಕೋತಾ ಇದೆಯಲ್ಲ. ಇನ್ನೊಂದು ವಿಷಯ ಗೊತ್ತಾ ಅಪೇಕ್ಷಾ? ಫಸ್ಟ್ ಆಫ್ ಆಲ್, ಈ ಗಂಡಸರನ್ನ ಕರ್ಕೊಂಡು ಶಾಪಿಂಗ್ ಹೋಗೋದೇ ತಪ್ಪು. ಅವರಿಗೆ ತಾಳ್ಮೆನೇ ಇರಲ್ಲ, ಎಲ್ಲ ಫಟಾಫಟ್ ಆಗಬೇಕು ಅಂತಂತಾರೆ. ಆದರೆ ನಮಗೆ ಹಾಗಲ್ಲ, ಎಲ್ಲ ನೋಡಿ ಮಾಡಿ ನಮಗೆ ಇಷ್ಟವಾದದನ್ನ ತಗೊಂಡ್ರೆ ನಮಗೆ ಸಮಾಧಾನ. ಆದರೆ ಗಂಡಸರಿದ್ರೆ ಹಾಗಾಗಲ್ಲ, ಬೇಗ 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 ಅಂತ ಅರ್ಜೆಂಟ್ ಮಾಡ್ತಾರೆ. ಪೀಸ್ಫುಲ್ಲಿ ಶಾಪಿಂಗ್ ಕೂಡ ಮಾಡೋಕ್ಕಾಗಲ್ಲ. ಅಣ್ಣ, ನನ್ನ ಪರ್ಸಲ್ಲಿ ಕಾರ್ಡ್ ಇದೆ, ಹೋಗಿ ತಗೊಂಡು ಬಾ. ಅಪೇಕ್ಷಾ, ಕಾರ್ಡ್ ಕೊಡ್ತೀನಿ, ನೀನು ಖುಷಿಯಾಗಿ ಏನು ಶಾಪಿಂಗ್ ಬೇಕೋ ಪ್ರೈಸ್ ಟ್ಯಾಗ್ ನೋಡಿದ್ರೆ ಶಾಪಿಂಗ್ ಮಾಡು. ನೀನು ನಿಮ್ಮ ಅಕ್ಕನ ಥರ ಇರಬೇಡ. ಈ ಮನೆ ಸೊಸೆ ಹೇಗಿರಬೇಕು ಹಾಗೆ ಚೆನ್ನಾಗಿರು ನೀನು. ಅಷ್ಟೇ, ಒಳ್ಳೆ ಫುಡ್ ಹಾಕಿ ಚೆನ್ನಾಗಿ ಸಾಕಿದ್ಯಾ. ಅಣ್ಣ, ಇವಳು ನಮ್ಮ ಪಾರ್ಟಿಯಲ್ಲಿ ಇರಬೇಕು ಅಂದರೆ ಇದೆಲ್ಲ ನಾವು ಮಾಡಬೇಕು. ಆವಾಗಲೇ ಇವಳ ಕಣ್ಣಲ್ಲಿ ನಾವು ದೇವ್ರ ಥರ ಕಾಣೋದು, ಆ ಭೂಮಿಕಾ ದೇವನ ಥರ ಕಾಣೋದು. ನಾಳೆ ದಿನ ಯುದ್ಧ ಏನಾದರೂ ಆದರೆ ಭೂಮಿಕಾ ವಿರುದ್ಧ ಇವಳು ನಮಗೆ ಉಪಯೋಗಕ್ಕೆ ಬರ್ತಾಳೆ. ಅದಕ್ಕೆ ಇವಳನ್ನ ಕುಪ್ಸಿ ಉಪ್ಸಿ ಸಾಕ್ತಾ ಇರೋದು. ಅದು ಸರಿನಾ ಸಿಸ್ಟರ್? ಇವಳೊಂಥರ ನಮ್ಮ ಪಾಲಿಗೆ ಸರ್ಪಾಸ್ತ್ರ ಇದ್ದಂಗೆ, ಒಳ್ಳೆ ಟೈಮಲ್ಲಿ ಕರೆಕ್ಟಾಗಿ ಉಪಯೋಗಕ್ಕೆ ಬರ್ತಾಳೆ. ಅಲ್ಲಿ ಅಕ್ಕ ತಂಗಿಯರ ಕಾಳಗ ವಾಲಿ ಸುಗ್ರೀವರ ಕಾಳಗದ ಥರ ತೀವ್ರವಾಗಿ ನಡೀತಾ ಇರುತ್ತೆ. ಆಡಿಯನ್ಸ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅಪ್ಪ, ಶಾಪಿಂಗ್ ಮಾಡಿ ಮುಗಿಸೋಷ್ಟಲ್ಲಿ ಸಾಕಾಗೋಯ್ತು. ಶಾಪಿಂಗಿಂತನೂ ಅರ್ಥ ಟ್ರಾಫಿಕ್ಗೆ ತಲೆನೋವು. ವೇಟ್ ಮಾಡಿ ಮಾಡಿ ಸಾಕಾಗೋಗುತ್ತೆ. ಎಲ್ಲ ಇಲ್ಲಿ ಇಟ್ಬಿಡಿ. ಜ್ಯೂಸ್ ತರೋದಕ್ಕೆ ಹೇಳಿ.
ಇನ್ನು ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನು ಶಾಪಿಂಗ್ ಮಾಡ್ಬೋದಾಗಿತ್ತು. ಹಾಳಾದಿ ಟೈಮೇ ಸಾಲೋದಿಲ್ಲ. ಪರವಾಗಿಲ್ಲ, ಇನ್ನೊಂದ್ಸತಿ ಹೋದ್ರಾಯ್ತು. ಅಪೇಕ್ಷಾ ಬಂದ್ಯಾ? ಶಾಪಿಂಗ್ ಎಲ್ಲ ಮುಗೀತಾ? ಹಾ, ಮುಗೀತು. ಅತ್ತೆ, ಹೇಗೋ ಹೋಗಿದ್ನಲ್ಲ ಶಾಪಿಂಗ್ಗೆ, ಸೊ ಹಾಗೆ ಎಲ್ರಿಗೂ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟೆ. ಅತ್ತೆ, ಒಂದ್ ನಿಮಿಷ. ಅತ್ತೆ, ಇದು ನಿಮ್ಗೋಸ್ಕರ. ನನಗ? ಅಂಕಲ್, ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ಅಪೇಕ್ಷಾ. ಓ ಮಲ್ಲಿ ಅವರೇ, ಕರೆಕ್ಟ್ ಟೈಮ್ಗೆ ಬಂದ್ರಿ ನೋಡಿ. ಬನ್ನಿ, ಇದು ನಿಮ್ಗೋಸ್ಕರ. ಇದು ಜಯದೇವ್ ಅವ್ರಿಗೋಸ್ಕರ. ಅತ್ತೆ, ಭಾವಂಗೆ, ಪಾರ್ಥಂಗೆ, ಅಜ್ಜಿಗೆ ಎಲ್ರಿಗೂ ತಗೊಂಡ್ ಬಂದ್ಬಿಟ್ಟಿದ್ದೀನಿ, ಯಾರನ್ನೂ ಬಿಟ್ಟಿಲ್ಲ. ಯಾರನ್ನ ಬಿಟ್ಟಿಲ್ಲ ಅಂದ್ಬಿಟ್ಟು ನಿಮ್ಮ ಅಕ್ಕನ್ನ ಬಿಟ್ಬಿಟ್ಟಿದ್ಯಲ್ಲಮ್ಮ, ಅಕ್ಕಂಗೆ ತಂದಿಲ್ವಾ? ಇಲ್ಲ ಅಂಕಲ್, ತರ್ಲಿಲ್ಲ. ಯಾಕೆ ತರ್ಲಿಲ್ಲ? ಪಾಪ, ಅವಳೇನು ಪಾಪ ಮಾಡಿದಾಳೆ? ಓ, ಮರ್ತೋಯ್ತಾ? ಅಯ್ಯೋ, ಮರ್ತೋಗಿಲ್ಲ ಅಂಕಲ್. ನನಗೆ ಅವಳ ತರ ಔಟ್ಡೇಟೆಡ್ ಕಾಸ್ಟ್ಯೂಮ್ಸ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಬರೋದಿಲ್ಲ. ಅವಳು ಒಳ್ಳೆ ಹಳೆ ಕಾಲದ ಹೆಂಗಸರ ತರ ಡ್ರೆಸ್ ಮಾಡ್ಕೋತಾಳೆ. ನನಗೆ ಅದೆಲ್ಲ ಸೆಲೆಕ್ಟ್ ಮಾಡೋಕ್ ಬರೋದಿಲ್ಲ ಅಂಕಲ್. ಸ್ಟೈಲ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವಳಿಗೆ. ಅದಕ್ಕೆ ಅವಳಿಗೆ ಏನ್ ಬೇಕೋ ಅವಳೇ ತಗೊಂಡ್ ಬರ್ಲಿ ಅಂತ ಹಾಗೆ ಬಂದ್ಬಿಟ್ಟೆ. ನನ್ನ ಆಸೆಗಳಿಗೆಲ್ಲ ಅಪ್ಪ ಅಮ್ಮನ್ಗಿಂತ ಜಾಸ್ತಿ ನೀನೇ ನನ್ನ ಜೊತೆಗೆ ನಿಂತಿದ್ದು. ನನಗಿದು ಬೇಕು, ಅದು ಬೇಕು ಅಂದ ತಕ್ಷಣ ಓವರ್ ಟೈಮ್ ಮಾಡಾದ್ರೂ ಸರಿ, ಕಷ್ಟಪಟ್ಟು ನಾನು ಇಷ್ಟಪಟ್ಟಿದ್ನೆಲ್ಲ ತಂದು ಕೊಟ್ಟಿದ್ಯಾ. ಅದನ್ನೆಲ್ಲ ಮರ್ತು ಬಿಡಕ್ ಆಗತ್ತಾ?